ದೈಹಿಕ ಶಿಕ್ಷಣ ವಿಭಾಗ ಅಧ್ಯಾಯ 5 ಬ್ಯಾಡ್ಮಿಂಟನ್ ಅಲ್ವಾ. ಇದೇ ಕ್ಲಾಸ್ ನೀವು 8ನೇ ತರಗತಿಯಲ್ಲಿ ಈ ಆಟದ ಇತಿಹಾಸ, ಅಂಕಣದ ಪರಿಚಯ, ಉಪಕರಣಗಳ ಪರಿಚಯ ಇತ್ತಲ್ವಾ. ಇತಿಹಾಸ ಬಂದ್ರಪ್ಪ ಅಂದ್ರೆ ಈ ಬ್ಯಾಡ್ಮಿಂಟನ್ ಆಟವನ್ನ ಪುರಾತನ ಕಾಲದಿಂದಲೂ ಆಟವನ್ನ ಆಡ್ತಾ ಇದ್ರು ಅದಲ್ವಾ. ಅದೇ ಇತ್ತೀಚೆಗೆ ಬಂದಿರತಕ್ಕಂಥ ಆಟ ಅಲ್ಲ, ಅದು ಕೂಡ ಮೊದಲಿಂದನೇ ಇತ್ತು. ಇದು ಒಂದು ತಮ್ಮ ಆರೋಗ್ಯವನ್ನ ಕಾಪಾಡಲಿಕ್ಕೋಸ್ಕರ ಆಟವನ್ನ ಆಡ್ತಾರೆ. ಕೆಲವರು ಗೇಮ್ಗೋಸ್ಕರ ಆಡ್ತಾರೆ, ಸಂತೋಷಕ್ಕೂ ಕೂಡ ಈ ಆಟವನ್ನ ಆಡ್ತಾರೆ. ಇಲ್ಲಿ ಯಾವುದೇ ವಯಸ್ಸಿನ ಅಂತರ ಇಲ್ಲ. ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಈಗಲೂ ಆಗ್ಲ ಹೋಗಂತ ಇರ್ತಾರಲ್ಲ, ಅವ್ರು ಬೇಕಾದ್ರೆ ಆಟವನ್ನ ಆಡಬಹುದು ಮೊದಲ್ವಾ. ಅದೇ ರೀತಿ ಬಂದ್ರೆ ನೆಕ್ಸ್ಟ್ ಇದನ್ನ 1873ರಲ್ಲಿ ಇಂಗ್ಲೆಂಡಿನ ಡೌಸೆಸ್ಟರ್ ಪಿರಿಯರ್ ಡ್ಯೂಕ್ನ ಮನೆಯಲ್ಲಿ ಒಂದು ಸಂತೋಷ ಕೂಟವನ್ನೊಬ್ಬ ದೊರೆಯವನು ರಾಜ, ಅವನ ಮನೆಯಲ್ಲಿ ಪಾರ್ಟಿ ಕರೀತಾರೆ ಅಂತ ಹೇಳ್ತಾರಲ್ಲ, ಸಂತೋಷ ಕೂಟವನ್ನ ಏರ್ಪಾಡು ಮಾಡಿರ್ತಾನೆ. ಆ ಸಂತೋಷ ಕೂಟದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮನೋರಂಜನೆಗೋಸ್ಕರ ಈ ಆಟವನ್ನ ಪ್ರಾರಂಭ ಮಾಡ್ತಾನೆ. ಅದು ಡ್ಯೂಕ್ನ ಮನೆ, ಅದು ಬ್ಯಾಡ್ಮಿಂಟನ್ ಹೌಸ್ನಲ್ಲೇ ಮಾಡ್ತಾನೆ. ಅದಕ್ಕೋಸ್ಕರ ಇದನ್ನ ಬ್ಯಾಡ್ಮಿಂಟನ್ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಇದನ್ನ ಫಸ್ಟ್ ಮೊಟ್ಟ ಮೊದಲು ಇದನ್ನ ಭಾರತದಲ್ಲಿರ್ತಕ್ಕಂಥ ಆಂಗ್ಲ ಸೈನ್ಯಾಧಿಕಾರಿಗಳು ಈ ಆಟವನ್ನು ಮೊದಲಿಗೆ ಕಂಡುಹಿಡ್ಕೊಂಡಿದ್ರು. ಆದ್ರೆ ಅವ್ರು ಏನ್ ಮಾಡ್ತಾರೆ, ಬ್ಯಾಡ್ಮಿಂಟನ್ ಅಂತ ಕರೆದಿರಲ್ಲ, ಇದಕ್ಕೆ ಪೂನಾ ಅಂತ ಹೇಳಿ ಕರೀತಾರೆ. ಅಲ್ಲಿಗೆ ಬ್ಯಾಡ್ಮಿಂಟನ್ ನ ಮೊಟ್ಟ ಮೊದಲ ಹೆಸರು ಪೂನಾ ಅಂತ ಹೇಳಿ ಹೇಳ್ಬಹುದು. ಅದೇ ರೀತಿ 1992 ಇಸ್ವಿಯಲ್ಲಿ ಬಾರ್ಸಿಲೋನಾದಲ್ಲಿ ನಡೆದಂತಹ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಆಟವನ್ನ ಸೇರ್ಪಡೆಯನ್ನ ಮಾಡ್ತಾರೆ. ಅದು ಇತಿಹಾಸ. ನೆಕ್ಸ್ಟ್ ಅಂಕಣದ ಪರಿಚಯ ಬಂದ್ರೆ ಇದ್ರಾಗೆ ಸಿಂಗಲ್ಸ್ ಡಬಲ್ಸ್ ಎರಡು ಒಟ್ಟಿಗೆ ಇರುತ್ತೆ. ಕೋರ್ಟ್ ನೋಡಿದಿರಲ್ವಾ, ಇಲ್ಲ ನೋಡಿದ್ರಿಲ್ವಾ? ಸಿಂಗಲ್ಸ್ ಆಡುವಾಗ ಒಳಗಡೆ ಲೈನನ್ನ ಅಪ್ಲೈ ಮಾಡ್ತಾರೆ, ಹೊರಗಡೆ ಲೈನನ್ನ ಡಬಲ್ಸ್ ಆಡುವಾಗ ಅಪ್ಲೈ ಮಾಡ್ತಾರೆ. ಈ ತರ ಇರುತ್ತೆ ಅಂತ ಎಲ್ಲರೂ ನೋಡಿದ್ದೀರಾ? 8ನೇ ಕ್ಲಾಸ್ ಪುಸ್ತಕ ನೋಡಿದ್ರೆ ಅವಾಗಲಾದ್ರೂ ನೋಡಿದ್ರೆ ಓದಿರ್ಲಾಗೆ? ಅವಾಗಲೂ ನೋಡಿಲ್ವಾ? ನೋಡಿದ್ದೀರಾ? ನಿಜನಾ? ಈ ತರ ಇರುತ್ತೆ, ನೋಡಿದ್ದೀರಾ? ಈಗ ಬಂತ ಮನಸ್ಸಿಗೆ ಚಿತ್ರಿಂಗ್ ಐತಿ ಅಂತ ಹೇಳಿ. ಇದ್ರ ಉದ್ದ 13.40 ಮೀಟರ್ ಉದ್ದ ಇರುತ್ತೆ. ಸಿಂಗಲ್ಸ್ ಉದ್ದ ಅಷ್ಟೇ ಇರುತ್ತೆ, ಡಬಲ್ಸ್ ಉದ್ದ ಅಷ್ಟೇ ಇರುತ್ತೆ. ಅಗಲದಲ್ಲಿ ಮಾತ್ರ ವ್ಯತ್ಯಾಸ ಆಗುತ್ತೆ. ಅಗಲದಲ್ಲಿ ಡಬಲ್ಸ್ ಆಡುವಾಗ 6.10 ಮೀಟರ್ ಅಗಲ ಇರ್ತಂದ್ರೆ ಇಲ್ಲಿಂದ ಇಲ್ಲಿಗೆ 6.10 ಮೀಟರ್ ಇರುತ್ತೆ. ಅದೇ ಸಿಂಗಲ್ಸ್ ಆಡುವಾಗ ಏನಾಗುತ್ತೆ, ಇಲ್ಲಿಗೆ ಬಂದ್ರೆ 5.89 ಮೀಟರ್ನಷ್ಟು ಬಳಕೆಯನ್ನ ಮಾಡಿಕೊಳ್ತಾರೆ. ಅವಾಗ ಸಿಂಗಲ್ಸ್ ಆಡುವಾಗ ಏನಾಗುತ್ತೆ, ಇಷ್ಟೇ ಬಳಕೆ, ಇಷ್ಟೇ ಸಿಂಗಲ್ ಕೋರ್ಟ್ ಇದೆ ಅವಾಗ. ಅದೇ ಡಬಲ್ಸ್ ಆಡುವಾಗ ಏನಾಗುತ್ತೆ, ಪೂರ್ತಿ ತಗೊಂತಾರೆ, ಒಳಗಿಲ್ಲ ಬಿಟ್ಟೇ ಬಿಡ್ತಾರೆ ಅವಾಗ. ಆಮೇಲೆ ಇದ್ರಾಗೆ ಲೆಫ್ಟ್ ರೈಟು ಲೆಫ್ಟ್ ಹೌದಲ್ವಾ. ನಾವೀಗ ಬೇರೆ ಆಟಗಳನ್ನ ಥ್ರೋಬಾಲ್, ವಾಲಿಬಾಲ್, ಯಾವುದೇ ಆಟಗಳನ್ನ ಸರ್ವಿಸ್ ಮಾಡುವಾಗ ಲಾಸ್ಟ್ ಲೈನ್ ನಿಂತು ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡ್ಬೋದು. ನಾವು ಇಲ್ಲಿಂದ ಇಷ್ಟೊಳಗೆ ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡ್ಬೋದು. ಆದ್ರೆ ಇದು ಒಳಗಡೆ ಸರ್ವಿಸ್ ಮಾಡುವಂತದ್ದು. ಇವನು ಬಲಗಡೆ ಭಾಗದಲ್ಲಿ ನಿಂತಿದ್ದಾನಂದ್ರೆ ಲೆಫ್ಟ್, ಎಲ್ಲಾರಂದ್ರೆ ಲೆಫ್ಟ್ ರೈಟ್, ಎಡಗಡೆ ಮತ್ತೆ ಬಲಗಡೆ. ಇವ್ನು ಬಲಗಡೆನೋ ಸರ್ವಿಸ್ ಮಾಡ್ತಿದ್ದಾನಂದ್ರೆ ಬಲಗಡೆಗೆ ಮಾಡ್ಬೇಕು, ಇವನು ಇಂಟು ತರನೇ ಮಾಡ್ಬೇಕು ಸರ್ವಿಸ್ ಅನ್ನ. ಆಟ ಬೇಕಾದ್ರೆ ಹೆಂಗಾದ್ರೂ ಆಡ್ಬೋದು, ಯಾರೇ ಆಟ ಆಡುವಾಗ ಯಾರು ಬೇಕಾದ್ರೂ ಹೊಡೆದಾಡ್ಬೋದು ಅದಲ್ವಾ. ಇವನು ರೈಟ್ಗೆ ಮಾಡಬೇಕು, ಲೆಫ್ಟ್ಗೆ ಮಾಡಬೇಕು. ಅದನ್ನ ಬಿಟ್ಟು ಏನಾದ್ರೆ ಇವನು ಲೆಫ್ಟ್ ರೈಟ್ನೇ ಮಾಡಿದಪ್ಪ ಅಂತಂದ್ರೆ ಒಂದು ಹ್ಯಾಂಡ್ ಕಟ್ಟು, ನೀವೇನು ಸರ್ವಿಸ್ ಕಟ್ಟು ಅಂತ ಹೇಳ್ತೀರಾ, ಇಲ್ಲಿ ಇಬ್ರು ಸರ್ವಿಸ್ ಆದ್ಮೇಲೆ ಸರ್ವಿಸ್ ಕಟ್ಟು ಅಂತ ಹೇಳೋದು. ಇವನು ಸರ್ವಿಸ್ ಮಾಡ್ತಾನೆ, ಇವನು ಸರ್ವಿಸ್ ಮಾಡಿದ್ಮೇಲೆ ಅದೇನಾದ್ರೆ ಕೆಳಗೆ ಬಿದ್ದು ಪಾಯಿಂಟ್ ಇವ್ರಿಗೆ ಸಿಕ್ತಪ್ಪ ಅಂತಂದ್ರೆ ಇವನ್ ಹ್ಯಾಂಡ್ ಕಟ್ ಆಗುತ್ತೆ. ಸರ್ವಿಸ್ ಕಟ್ ಅಲ್ಲ, ಹ್ಯಾಂಡ್ ಕಟ್ ಅಂದ್ರೆ ಒಂದು ಹ್ಯಾಂಡ್ ಕಟ್ ಆಗುತ್ತೆ. ನೆಕ್ಸ್ಟ್ ಇವಂದು ಸರ್ವಿಸ್ ಕಟ್, ಇವಂದು ಹ್ಯಾಂಡ್ ಕಟ್ ಆದ್ರೆ ನೆಕ್ಸ್ಟ್ ಹೇಳುವಂಥದ್ದು ಸರ್ವಿಸ್ ಕಟ್ ಅಂತ. ಇಬ್ಬರದು ಸರ್ವಿಸ್ ಆದ್ಮೇಲೆ ಈ ಕಡೆ ಸರ್ವಿಸ್ ಬರುವಂಥದ್ದು. ಈ ಆಡ್ತಾರೆ ಡಬಲ್ ಇರುವಂಥದ್ದು. ಬಾಲ್ ಬ್ಯಾಡ್ಮಿಂಟನ್ ಬಂದ್ರೆ 5 ಜನ ಆಡ್ತಿರ್ತಾರೆ, ನೋಡಿದೀರಾ? 5 ಜನ ಸರ್ವಿಸ್ ಮಾಡ್ಬೇಕಲ್ಲಿ. 5 ಜನ, ಒಂದು ಟೋಟಲ್ 5 ಇರ್ತಾರಲ್ಲ, 5 ಜನ ಸರ್ವ್ ಅಲ್ಲಿ ಹ್ಯಾಂಡ್ 1, ಹ್ಯಾಂಡ್ 2, ಹ್ಯಾಂಡ್ 3, ಹ್ಯಾಂಡ್ 4, ಹ್ಯಾಂಡ್ 5 ಅಂತ ಇರುತ್ತೆ. 5 ಜನದ್ದು ಸರ್ವಿಸ್ ಕಟ್ ಆದ್ರೆ ಮಾತ್ರ ಸರ್ವಿಸ್ ಚೇಂಜ್ ಕೊಡೋದು, ನೆಕ್ಸ್ಟ್ ಕೋರ್ಟಿಗೆ ಕೊಡುವಂಥದ್ದು. ಆದ್ರೆ ನಿಮ್ಮ ಬೇರೆ ವಾಲಿಬಾಲ್, ಥ್ರೋಬಾಲ್ ಆಮೇಲೆ ಒಂದ್ಸರಿ ಓಪನ್ ಮಾಡಿದಪ್ಪ ಅಂದ್ರೆ ಮುಗೀತು, ಸರ್ವಿಸ್ ಕಟ್ ಅಂದ ತಕ್ಷಣ ನೆಕ್ಸ್ಟ್ ಆಪೋಸಿಟ್ ಟೀಮ್ಗೆ ಹೋಗುತ್ತೆ. ಇದ್ರಲ್ಲಿ ಆಗಲ್ಲ, ಇದರಲ್ಲಿ 2 ಜನ, ಇದ್ರಲ್ಲಿ ಬಂದ್ರೆ 5 ಜನ. ಅದೇ ಇದ್ರಲ್ಲಿ ಸಿಂಗಲ್ಸ್ ಆಡುವಾಗ ಏನಾಗುತ್ತೆ, ಮಾಮೂಲಿ ಆಟ ಸಿಂಗಲ್ಸ್ ಇರ್ತಾರ, ಓಪನ್ ಕಟ್ ಆಗ್ತದೆ, ನೆಕ್ಸ್ಟ್ ಕೋರ್ಟ್ಗೆ ಹೋಗುತ್ತೆ.
ಉದ್ದ ಗೊತ್ತಾಯ್ತು, ಅಗಲ ಗೊತ್ತಾಯ್ತು. ಇಲ್ಲಿ ಲೆಫ್ಟ್ಗೆ ಸರ್ವಿಸ್ ಮಾಡಬೇಕು, ರೈಟ್ಗೆ ಸರ್ವಿಸ್ ಮಾಡಬೇಕು. ಇನ್ನು ರಾಕೆಟ್ ಬಂತಂದ್ರೆ ಒಳಮಟ್ಟೆ ನೋಡಿದ್ದೀರಾ? ಏನ್ ನೋಡ್ತೀವಿ ಸರ್, ತಿಂತೀವಲ್ಲ, ಸಾಕಾಗಿದ್ರೆ ತಿಂತೀವಿ. ಈ ತರ ಇದು ಬ್ಯಾಟ್ ಅದು ಹೌದಲ್ವಾ? ಅದರ ಉದ್ದ ಎಷ್ಟಿರುತ್ತಪ್ಪ ಅಂತಂದ್ರೆ ಇದ್ರ ಪರಿಚಯ ಅಂತಂದ್ರೆ ಒಟ್ಟು ಬ್ಯಾಟ್ ನ ಉದ್ದ 68 ಸೆಂಟಿಮೀಟರ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ತಲೆಯ ಭಾಗದಿಂದ ಕೆಳಭಾಗ, ಈ ತಲೆಯ ಭಾಗ ಒಂದೇ ಎಷ್ಟಿರುತ್ತೆ 29 ಸೆಂಟಿಮೀಟರ್ ಇರುತ್ತೆ. ಇದು ಪೂರ್ತಿ ಉದ್ದ 68 ಸೆಂಟಿಮೀಟರ್. ಅಂದ್ರೆ ಇದನ್ನ ಕಾಳಿದ್ರೆ ಇಲ್ಲಿ ಬರುವಂತದ್ದು ಇಡಿಕೆಯಲ್ಲಿ ಬರುತ್ತೆ. ಇದನ್ನ ಬಹಳ ಅಗಲವಾದಂತ ವಸ್ತುಗಳಲ್ಲಿ ಮಾಡಿರ್ತಾರೆ. ಈ ಅಲ್ಯೂಮಿನಿಯಂ ನೋಡಿದಿರಲ್ಲ, ಫ್ಲೈಟು ಹೆಲಿಕಾಪ್ಟರ್ ಮಾಡ್ತಾರಲ್ಲ, ಕಬ್ಬಣದ ಮಾಡಿದ ಮೇಲೆ ಹೋಗುತ್ತಾ ಬಹಳ ಅತ್ಯಂತ ನಿಮ್ ಸೈನ್ಸ್ ಅಲ್ಲಿ ಬರುತ್ತೆ ನೋಡಿ, ಅಗಲವಾದಂತ ತೇಲುವಂತ ವಸ್ತುಗಳಲ್ಲಿ ಮಾಡುವಂಥದ್ದು. ಯಾಕಪ್ಪ ಅಂದ್ರೆ ಇದ್ರ ತೂಕ 80 ರಿಂದ 100 ಗ್ರಾಮ್ ಮಾತ್ರ ಇರಬೇಕಿದ್ದು. ಕೆಜಿ ಗಟ್ಟಲೆ ಆಡಕ್ಕಾಗುತ್ತಾ? ಇರೋ ಒಂದು ಡಿಸ್ಕಸ್ 1.5 kg ಗರ್ಲ್ಸಿಗೆ ಬಾಯ್ಸಿಗೆ 2 kg ಇರುತ್ತೆ, ಅದನ್ನ ಎಸೆಯಕ್ಕೆ ಆಗಲ್ಲ. ಅಂಥದ್ದು ಇದು 80 ರಿಂದ 100 ಗ್ರಾಮ್ ಇದ್ರೆ ಆಟ ಆಡ್ಲಿಕ್ಕೆ ಅನುಕೂಲ ಇರುತ್ತೆ. ಅದಕ್ಕಿಂತ ಭಾರ ಇತ್ತಪ್ಪ ಅಂದ್ರೆ ಗೇಟ್ ಹೊಡಿಲಿಕ್ಕೆ ಆಗಲ್ಲ. ಅದು ಬಂದ್ರೆ ನೆಟ್ಟು. ನೆಟ್ಟಿಂದು ಬೇರೆ ಇದರಲ್ಲಿ 10 × 10 ಅಂದ್ರೆ 10 ಸೆಂಟಿಮೀಟರ್ ನಷ್ಟು ಈ ತರ ಜಾಲಾಕಾರದಲ್ಲಿ ಇರ್ತಾರೆ, ನೋಡಿದಿರಲ್ವಾ? ಬಲೆ ಟೈಪ್ ಅಲ್ಲಿ ಇರ್ತವೆ. ಆದ್ರೆ ಇದು ಬಹಳ ಕಡಿಮೆ, ಒಂದು ಈ ಮೀನಿನ ಬಲೆ ಹಿಡಿತಾರೆ ನೋಡಿದ್ರ, ಆ ಟೈಪ್ ಇರುತ್ತೆ. ಇದರ ಎರಡು ಕಂಬಗಳನ್ನ ಹಾಕಿರ್ತಾರೆ, ನಟ್ಟು ಇಲ್ಲೇ ಬೇರೆ ಹೈಟ್ ಇರುತ್ತೆ, ಇಲ್ಲೇ ಬೇರೆ ಹೈಟ್ ಇರುತ್ತೆ. ಇನ್ನ ಕಾಕ್ ಮಾಡಿದಿರಲ್ವಾ? ಎರಡು ತರ ಬರುತ್ತೆ. ಒಂದು ನೀವು ಕೋಳಿ ಪುಕ್ಕ ಅಂತ ಒಂದು ಕರಿತೀರಾ, ಇನ್ನೊಂದು ಪ್ಲಾಸ್ಟಿಕ್ ಕಾಕ್ ಅಂತ ಕರಿತೀರಾ. ಆಕ್ಚುಲಿ ಅದು ಕೋಳಿ ಪುಕ್ಕ ಅಲ್ಲ, ಅದೊಂದು ಕೆಮಿಕಲ್ ಅನ್ನು ಉಪಯೋಗಿಸಿ ಮಾಡ್ತಾರೆ. ಅದನ್ನ ಅದ್ರಲ್ಲಿ ಬರ್ತಕ್ಕಂಥವು 16 ಗೆರೆಗಳು ಈ ತರ ಇರುತ್ತೆ. ಅದು ಈ ತರ ಗರಿಗಳು ಟೈಪ್ ಇರುತ್ತೆ. ಅದ್ರಲ್ಲಿ ಇಲ್ಲಿ ಬೇಸ್ ಇರುತ್ತೆ, ಅದನ್ನ ಸಿಂಥೆಟಿಕ್ ಅಲ್ಲಿ ಮಾಡಿರ್ತಾರೆ. ಸಿಂಥೆಟಿಕ್ ಅಂದ್ರೆ ಗೊತ್ತಲ್ಲ, ನೀವು ಟ್ರ್ಯಾಕ್ ಅಲ್ಲಿ ನೋಡ್ತಿರಲ್ಲ, ಕೆಂಪು ತರ ಇರುತ್ತೆ ನೋಡಿದಿರ, ರನ್ನಿಂಗ್ ರೇಸ್ ಮಾಡ್ತಿರಲ್ಲೋ, ಅದನ್ನ ಸಿಂಥೆಟಿಕ್ ಟ್ರ್ಯಾಕ್. ಅದಂದ್ರೆ ಹಿಂಗೆ ನಾವೇನ್ ಕಾಲ್ ಪ್ರೆಸ್ ಮಾಡೋದು ನಮ್ಗೆ ಎತ್ಕೊಡುತ್ತೆ. ಅದು ಬರೆಗಾಲಲ್ಲೂ ಗೊಬ್ಬರ ಬರ್ತಾವ್ರೆ. ಅದನ್ನ ಏನ್ ನಾವ್ ರಬ್ಬರ್ ಸ್ಪಂಜ್ ನೋಡಿದಿರಾ, ಪ್ರೆಸ್ ಮಾಡ್ಬಿಟ್ಟು ಆಗುತ್ತಲ್ಲ, ಆ ಇದ್ರಲ್ಲಿ ಇರುತ್ತೆ. ಇದೇನಾದ್ರು ಬಹಳ ಗಡಸಾಗಿದ್ರೆ ಗಟ್ಟಿ ಆಗಿದ್ರೆ ಏನಾಗುತ್ತೆ, ಇಲ್ಲಿ ಆಡುವ ವಿಧಾನವಾದಾಗ ಇಲ್ಲಿ ಕಟ್ ಆಗ್ತಾ ಬಡಿಸ್ಕೊಳ್ಳಿ, ಹೌದಲ್ವಾ? ಏನಾದ್ರು ಬಟ್ಟೆಯನ್ನು ನೀವು ಟೈಟ್ ಆಗಿ ಹಿಡ್ಕೊಂಡು ಮದ್ದು ಕೊಡೋದು ಏನಾಗುತ್ತೆ, ಬಟ್ಟೆ ಹರಿಯುತ್ತಲ್ವಾ? ಹಂಗೆ ಇದನ್ನ ಫುಲ್ ಟೈಟ್ ಆಗಿ ಹಾಕಿರ್ತಾರೆ. ಇದನ್ನ ವೈರಲ್ ಮಾಡಿರ್ತಾರೆ. ಇದನ್ನ ಗಡ್ಸ್ ಅಂತ ಹೇಳಿ ಕರೀತಾರೆ. ಅದನ್ನ ಸಣ್ಣ ತಂತಿರುತ್ತಲ್ಲಿ ಇರುತ್ತೆ, ಅದು ಫುಲ್ ಟೈಟ್ ಇರುತ್ತೆ. ಲೂಸ್ ಇದ್ರೆ ಏನಾಗುತ್ತೆ, ಅದು ಸಂದೆ ಅಗಲ ಸಿಕ್ಕಳಕ್ಕೆ ಆಗಲ್ಲ, ಹೌದಲ್ವಾ? ಅದು ಇದು ಪುಟ್ಟು ವಾಪಸ್ ಹೋಗ್ಬೇಕಪ್ಪ ಅಂತಂದ್ರೆ ಇದೊಂಥರ ಮಿದುವಾಗಿರುತ್ತೆ. ಇದು ಗಟ್ಟಿದ್ರೆ ಏನಾಗುತ್ತೆ, ಅದು ಹೊಡೆತ ಬಿದ್ರೆ ಪಟ್ಟನೆ ಕಟ್ಟಾಗ ಚಾನ್ಸಸ್ ಇರುತ್ತೆ. ಹಂಗಾಗಿ ಇದನ್ನ ಸಿಂಥೆಟಿಕ್ ಇದರಲ್ಲಿ ಮಾಡಿರ್ತಾರೆ. ಇದರಲ್ಲಿ ಬರ್ತಕ್ಕಂಥ ಗರಿಗಳ ಸಂಖ್ಯೆ 16 ಇರುತ್ತೆ. ನಟ್ ಆಯ್ತು, ಕಾರ್ಡ್ ಆಯ್ತು, ಕೋರ್ಟ್ ಆಯ್ತು, ಇವು 8ನೇ ಕ್ಲಾಸ್ ನಲ್ಲಿ ಬರುವಂತವು. ನೀವು ಅದೇ 9ನೇ ಕ್ಲಾಸಿಗೆ ಬಂದ್ರೆ ಇಲ್ಲಿ ಆಟವನ್ನ ಯಾವ ರೀತಿ ಆಡುವಂಥದ್ದು, ಹೌದಲ್ವಾ? ಸರ್ವಿಸ್ ಅನ್ನ ಹೆಂಗ್ ಮಾಡಬೇಕು, ಹಾಗೆ ಶಾರ್ಟ್ ಸರ್ವಿಸು, ಲಾಂಗ್ ಸರ್ವಿಸು. ಶಾರ್ಟ್ ಸರ್ವಿಸು ಅಂತಂದ್ರೆ ಅರ್ಧ ಕೋಟಿಗಿನ ಮುಂಭಾಗದಲ್ಲಿ ಮಾಡುವಂತ ಸರ್ವಿಸ್ಗೆ ಶಾರ್ಟ್ ಸರ್ವಿಸ್ ಅಂತ ಹೇಳಿ ಕರೀತಾರೆ. ಲಾಂಗ್ ಸರ್ವಿಸ್ ಅಂತಂದ್ರೆ ಅರ್ಧ ಕೋಟಿಯಿಂದ ಹಿಂಭಾಗಕ್ಕೆ ಮಾಡುವಂತದ್ದು, ಹೌದಲ್ವಾ? ಇವನು ಹಿಂದ್ಗಡೆ ನಿಂತಿದ್ರೆ ಏನ್ ಮಾಡ್ತಾರೆ, ಇವನು ಮುಂದ್ಗಡೆ ಸರ್ವಿಸ್ ಮಾಡ್ತಾನೆ. ಇದನ್ನ ಶಾರ್ಟ್ ಸರ್ವಿಸ್ ಅಂದ್ರೆ ನಟ್ಟಿನ ಪಕ್ಕದಲ್ಲಿ ಬೀಳುವಂತದಕ್ಕೆ. ಇಲ್ಲಿಂದ ಇಲ್ಲಿ ಬಿದ್ರೆ ಅಂತ ಕರೀತಾರೆ, ಹತ್ರ ಅಂತ ಕರೀತಾರೆ. ಅದಕ್ಕೆ ಸ್ವಲ್ಪ ದೂರ ಹೋದ್ರೆ ಅಂತಾರೆ, ಅದನ್ನ ದೂರ, ಅವ್ರ ಹತ್ರಕ್ಕೆ ಬಿದ್ದಿದ್ ಕಣ ಅಂತ ಹೇಳ್ತಾರೆ. ಅದನ್ನ ಇದ್ರೇನಿದು ಶಾರ್ಟ್ ಸರ್ವಿಸ್. ದೂರ ಹೋದ್ರೆ ಅಂತ ಲಾಂಗ್ ಸರ್ವಿಸ್ ಅಂತ ಹೇಳಿ ಕರೀತಾರೆ. ಅದನ್ನೇ ಐ ಸರ್ವಿಸ್ ಅಂತ ಕರೀತಾರೆ, ಅಥವಾ ಬ್ಯಾಕ್ ಹ್ಯಾಂಡ್ ಸರ್ವಿಸ್ ಅಂತ ಕರೀತಾರೆ. ಇವ್ರು ಮುಂಭಾಗದಲ್ಲಿ ಇದ್ದಾಗ ಇವನು ಅದೇ ಹಿಂಭಾಗ ಸರ್ವಿಸ್ ಮಾಡುವಂಥದ್ದು. ಇಲ್ಲಿ ಲಾಂಗ್ ಸರ್ವಿಸ್ ಅದು, ಹೌದಲ್ವಾ? ಶಾರ್ಟ್ ಸರ್ವಿಸ್ ಅಂತಂದ್ರೆ ಅರ್ಧ ಕೋಟಿನ ಒಳಗಡೆ ಮಾಡುವಂಥದ್ದು. ಲಾಂಗ್ ಸರ್ವಿಸ್ ಅಂತಂದ್ರೆ ಇವನು ಅರ್ಧ ಕೋಟಿನ ಹಿಂಭಾಗಕ್ಕೆ ಮಾಡುವಂಥದ್ದು, ಹೌದಲ್ವಾ? ಅದನ್ನ ಐ ಮತ್ತೆ ಮೀಡಿಯಂ ಕರೀತಾರೆ. ಇನ್ನು ಐ ಸರ್ವಿಸ್ ಅಂತ ಕರೀತಾರೆ. ಐ ಸರ್ವಿಸ್ ಅಂತಂದ್ರೆ ನೀವು ಬಾಲನ್ನ ತೂರ್ತೀರ, ಥ್ರೋ ಬಾಲ್ ಆಡೋ ಮೇಲ್ಗಡೆ ತೂರ್ತೀರ. ಯಾಕೆ ತೂರ್ತೀರ ನೀವು? ಹಿಂಗ್ ಕತ್ತಲ್ಲಿ ನೋಡ್ತಾರೆ, ಆ ಬಿಸಿಲು ಕಣ್ಣಿಗೆ ಇದಾಗುತ್ತೆ, ಅವಾಗ ಅವರು ಬಾಲನ್ನ ಕೆಳಗೆ ಬಿಡ್ತಾರೆ, ನಮ್ಗೆ ಪಾಯಿಂಟ್ ಸಿಗ್ತಿರೋ ಉದ್ದೇಶಕ್ಕೆ ಐ ಸರ್ವಿಸ್ ಮಾಡ್ತೀರಾ, ಹೌದಲ್ವಾ? ಅವ್ರು ಮುಂದೆ ಇದ್ದಾಗ ಹಿಂದಕ್ಕೆ ಸರ್ವಿಸ್ ಮಾಡ್ತಾರೆ, ಹಿಂದೆ ಇದ್ದಾಗ ಮುಂದಕ್ಕೆ ಸರ್ವಿಸ್ ಮಾಡ್ತಾರೆ. ಸೇಮ್ ಅದರಲ್ಲೇ ಹಿಂದಿದ್ದಾಗ ಮುಂದ್ ಕಾಡಿಸ್ತಾರೆ, ಮುಂದಿದ್ದಾಗ ಹಿಂದ್ ಕಾಡಿಸ್ತಾರೆ. ಇಲ್ಲ ಆಟದ ಉದ್ದೇಶ ಏನಪ್ಪ ಅಂತಂದ್ರೆ ಗೆಲ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಪಾಯಿಂಟ್ಗಳು ಬರ್ಬೇಕು, ಯಾವ ರೀತಿ ಟೆಕ್ನಿಕ್ ಗಳನ್ನ ಯೂಸ್ ಮಾಡಬೇಕು. ಅದರಲ್ಲಿ ನಿಮಗೆ ಬರುವಂತದ್ದು 9ನೇ ಕ್ಲಾಸ್ ಅಲ್ಲಿ ನಿಯಮಗಳು ಬರ್ತವೆ. ಶಾರ್ಟ್ ಸರ್ವಿಸು, ಲಾಂಗ್ ಸರ್ವಿಸು, ಐ ಸರ್ವಿಸು, ಫ್ಲೋಟಿಂಗ್ ಸರ್ವಿಸು, ಡ್ರಾಪಿಂಗ್ ಅಂದ್ರೆ ಯಾವ
ಯಾವ ತರ ಗ್ಯಾಪ್ ಹಾಕ್ಬೇಕು, ಡ್ರಾಪಿಂಗ್ ಅಂದ್ರೆ ಗ್ಯಾಪ್ ತಾನೆ. ಆಮೇಲೆ ರಿಸೀವಿಂಗ್ ಯಾವ ತರ ಬಾಲನ್ನು ರಿಸೀವ್ ಮಾಡ್ಕೋಬೇಕು, ಕಾಕನ್ನು ರಿಸೀವ್ ಮಾಡ್ಕೋಬೇಕು. ಸ್ಮ್ಯಾಶಿಂಗ್ ಹೊಡೆಯೋದು, ನೀವು ವಾಲಿಬಾಲ್ ನೀವು ಪಾಸ್ ಎತ್ತಿದಾಗ ಹೊಡಿತೀರಲ್ಲ, ಇದರಲ್ಲೂ ಕೂಡ ಬರುತ್ತೆ. ಆಮೇಲೆ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂತ ಕರೀತಾರೆ ಇದನ್ನ. ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂದ್ರೆ ಮಾಮೂಲಿ ಆಟವನ್ನು ಇಷ್ಟಿಷ್ಟು ಆಡ್ತಿರ್ತಾರೆ. ಬ್ಯಾಕ್ ಹ್ಯಾಂಡ್ ರಿಸೀವ್ ಅಂತಂದ್ರೆ ತಿರುಗಿಸಿ ಹೊಡಿತಾರೆ ಒಂದ್ಸರಿ ಶಾರ್ಟ್ ಹೊಡೆಯುವಾಗ. ಒಳ್ಳೆ ರಭಸವಾಗಿ ಬರ್ತಾ ಇರುತ್ತೆ, ಎಲ್ಲ ಇರ್ತಾರೆ, ಸಡನ್ ಬ್ಯಾಟ್ ಅಲ್ಲಿ ತಿರುಗಿಸಿ ಹೊಡಿತಾರೆ. ಕ್ರಿಕೆಟ್ ಆಡುವಾಗ ನೋಡಿ ಕುತ್ಕೊಂಡು ಹಿಂಗೆ ಆಡ್ತಿರ್ತಾರೆ, ಹೌದಲ್ವಾ? ಏನಾದ್ರು ಬಾಲ್ ಒಳ್ಳೆ ಸ್ಪೀಡ್ ಅಪ್ ಅಂತ ಏನ್ ಮಾಡ್ತಾರೆ, ಮುಂದಕ್ಕೆ ನುಗ್ಗಿ ಹೊಡಿತಾರೆ. ಅದನ್ನ ಫಾರ್ವರ್ಡ್ ಬ್ಯಾಟಿಂಗ್ ಅಂತೇಳಿ ಕರೀತಾರೆ. ಇದರಲ್ಲೂ ಕೂಡ ಬ್ಯಾಕ್ ಹ್ಯಾಂಡ್ ರಿಸೀವ್ ಹ್ಯಾಂಡ್ ಕೂಡ ಎಲ್ಲವೂ ಬರ್ತಾರೆ. ಇಷ್ಟು. ಇನ್ನು 10ನೇ ಕ್ಲಾಸಿಗೆ ಬಂದ್ರೆ ಯಾರು ಆಟವನ್ನ ಆಡಿದ್ರು ಯಾವ ಬಹುಮಾನಗಳನ್ನ ಪಡೆದು ಮಾತ್ರ ಇದೆ. ಇನ್ನಂದ್ರೆ ನೀವು 10ನೇ ಕ್ಲಾಸಿಗೆ ಬರುವಂತವು ಎಲ್ಲವೂ ಇವೇನೆ. ಎಲ್ಲ ಆಡಿದ್ರು, ಯಾರು ಆಡಿದ್ರು, ಎಷ್ಟು ಬಹುಮಾನ ಗೆದ್ಕೊಂಡು. ಈಗ ನಿಮ್ದು 10ನೇ ಕ್ಲಾಸ್ನಲ್ಲಿ ಬರುವಂತ ಪ್ರಶ್ನೆ ಇದೆ, ಅದು ಒಂದನೇದು ಬ್ಯಾಡ್ಮಿಂಟನ್ ಆಟಗಾರರ ಪರಿಚಯ. ಎರಡನೇದು ವಿವಿಧ ಹಂತಗಳಲ್ಲಿ ನಡೆಯುವ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳ ಕುರಿತು ಪರಿಚಯ. ಅಂದ್ರೆ ಎಲ್ಲೆಲ್ಲಿ ಪಂದ್ಯಾಟಗಳು ನಡೀತವೆ ಅವುಗಳ ಪರಿಚಯನ ತಿಳ್ಕೊಳ್ಳುವಂಥದ್ದು. 8ನೇ ತರಗತಿಯಲ್ಲಿ ನಾವು ಈ ಆಟದ ಇತಿಹಾಸ, ಇದರ ಅಂಕಣದ ಅಳತೆಗಳು, ವಿವಿಧ ಕ್ಷೇತ್ರಗಳ ಉದ್ದೇಶಗಳ ಬಗ್ಗೆ, ಬ್ಯಾಡ್ಮಿಂಟನ್ ಆಟಕ್ಕೆ ಬೇಕಾಗುವ ಉಪಕರಣಗಳ ಬಗ್ಗೆ ಮತ್ತು ಆಟದ ಸಾಮಾನ್ಯ ನಿಯಮಗಳನ್ನು ತಿಳಿದುಕೊಂಡಿದ್ದೇವೆ. ಹೌದಲ್ವಾ? ಇಷ್ಟೊತ್ತಿಗೆ ಹೇಳಿದೆ ನಾನು. ಅಲ್ಲಿ ಬ್ಯಾಟ್ ಬಂತು, ನೆಟ್ ಬಂತು, ಕಂಬ ಬಂತು, ಕಾಕ್ ಬಂತು, ಅವ್ರು ತಿಳ್ಕೊಂಡು ಯಾವ ತರ ಅಂತೇಳಿ. ಕಳೆದ ವರ್ಷ ಈ ಕ್ರೀಡೆಗಳಲ್ಲಿ ತಂತ್ರಗಳ ಕುರಿತು ಮತ್ತು ನಮ್ಮ ರಾಜ್ಯದ ಹಾಗೂ ರಾಷ್ಟ್ರದ ಸಾಧನೆಗಳ ತಿಳಿದುಕೊಳ್ಳುವುದರೊಂದಿಗೆ ಕ್ರೀಡಾ ಪ್ರಶಸ್ತಿಗಳನ್ನು ಅಭ್ಯಾಸ ಮಾಡಿದ್ದೇವೆ. ಅಂದ್ರೆ 9ನೇ ಕ್ಲಾಸಿಗೆ ಬಂದ್ವಿ, ಯಾವ ತರ ತಂತ್ರಗಳು, ಯಾವ ರೀತಿ ಆಟವನ್ನ ಆಡ್ಬೇಕು ಅನ್ನೋದು ತಿಳ್ಕೊಂಡಿದ್ವಿ. ಈ ವರ್ಷ ಅಂದ್ರೆ ಈಗ 10ನೇ ಕ್ಲಾಸ್ನಲ್ಲಿ ಈ ವರ್ಷ ಕ್ರೀಡೆಯಲ್ಲಿ ಸಾಧನೆಗೈದ ನಮ್ಮ ರಾಜ್ಯದ, ನಮ್ಮ ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಪ್ರಸಿದ್ಧ ಆಟಗಾರರ ಕುರಿತು ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯದ ಕೆಲವು ಬ್ಯಾಡ್ಮಿಂಟನ್ ಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಗೈದಿರುತ್ತಾರೆ. ಅಂತವರ ಪರಿಚಯವನ್ನು ಈಗ ನಾವು ಮಾಡಿಕೊಳ್ಳೋಣ. ಫಸ್ಟೇದೇನು, ರಾಜ್ಯದ ಪ್ರಸಿದ್ಧ ಆಟಗಾರರ ಪರಿಚಯ. ಅದ್ರಾಗ ಯಾರು? ಒಬ್ಬರು ಪ್ರಕಾಶ್ ಪಡುಕೋಣೆ. ಪ್ರಕಾಶ್ ಪಡುಕೋಣೆ ಇವರು ರಾಜ್ಯ ಮಟ್ಟದ ಪ್ರಸಿದ್ಧ ಆಟಗಾರರು. ಜೂನ್ 10, 1955ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ ಇವರನ್ನು ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಜೆಂಟಲ್ ಟೈಗರ್ ಎಂದು ಗುರುತಿಸಲಾಗುತ್ತದೆ. ಅಂದ್ರೆ ಈ ಆಟವನ್ನ ಅಷ್ಟು ಸ್ಪಷ್ಟವಾಗಿ, ನೀಟಾಗಿ, ಯಾರಿಗೂ ಬಿಟ್ಕೊಡದ ರೀತಿ ಆಟವನ್ನ ಆಡಿದಕ್ಕೆ ಇವ್ರು ಏನ್ ಕರೀತಾರೆ? ಜೆಂಟಲ್ ಟೈಗರ್. ಅವ್ರಿಗೊಂದು ಸರ್ನೇಮ್ ಅಂತ ಒಂದು ಅಡ್ನೇಮ್ ಅಂತಂದು ಕೊಡ್ತಾರಲ್ಲ. ಈ ಬಹಳ ಚೆನ್ನಾಗಿ ಆಡ್ತಾ ಇದ್ದವರಿಗೆ ಬಹಳ ಚೆನ್ನಾಗಿ ಆಡ್ತಾನೆ, ಓಡೋಂತರಿಗೆ ಒಳ್ಳೆ ಜಿಂಕೆ ತರ ಓಡ್ತಾನೆ ಅಂತ ಕರೀತಾರಲ್ಲ, ಹಂಗೆ ಉತ್ತಮ ಆಟಗಾರ. ಅದರಲ್ಲಿ ಬ್ಯಾಡ್ಮಿಂಟನ್ ಆಟವನ್ನ ಆಡ್ಲಿಕ್ಕೆ ಇವ್ರು ಅಂತ ಕರೀತಾರೆ? ಜೆಂಟಲ್ ಟೈಗರ್ ಅಂತೇಳಿ ಕರೀತಾರೆ. ಟೆನ್ನಿಸ್ ನ ವಿಂಬಲ್ಡನ್ ಸಮನಾಗಿ ಗ್ರಹಿಸಲಾಗುವ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ವಿಜೇತರಾದ ಪ್ರಕಾಶ್ ಪಡುಕೋಣೆ ಇವರು ಪ್ರಥಮ ಭಾರತೀಯರು. ಅಂದ್ರೆ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ, ಅಖಿಲ ಇಂಗ್ಲೆಂಡ್ ಅಂತಂದ್ರೆ ಭಾರತದಲ್ಲೇ ಕೊಡುವಂತ ಅತ್ಯಂತ ಉತ್ತಮವಾದಂತ ಪ್ರಶಸ್ತಿ. ಅಂತ ಪ್ರಶಸ್ತಿಗೆ ಈ ಪ್ರಕಾಶ್ ಪಡುಕೋಣೆ ಅವರು ಮೊದಲನೇ ಭಾರತೀಯರು. ನಮ್ಮ ಭಾರತದಲ್ಲೇ ಫಸ್ಟ್ನೇ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ಆಗಿನ ಮೈಸೂರು ಬ್ಯಾಡ್ಮಿಂಟನ್ ಸಂಘದ ಕಾರ್ಯದರ್ಶಿಯಾಗಿದ್ದ ಇವರ ತಂದೆ ಶ್ರೀ ರಮೇಶ್ ಪಡುಕೋಣೆ ಪ್ರಕಾಶ ಅವರನ್ನು ಬ್ಯಾಡ್ಮಿಂಟನ್ ಕ್ರೀಡೆಗೆ ಎಳೆಯುವ ಮನಸ್ಸಿನಲ್ಲಿಯೇ ಪರಿಚಯಿಸಿದರು. ಅಂದ್ರೆ ಇವರ ತಂದೆನೂ ಕೂಡ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ರು, ಅದರ ಜೊತೆಗೆ ಆ ಸಂಘದ ಕಾರ್ಯದರ್ಶಿನೇ ಆಗಿದ್ರು. ಒಂದ್ ಸಂಘ ಅಂತ ಮಾಡ್ಕೊಂತ ನೋಡಿದಿರಾ, ಊರಲ್ಲಿ ಇರ್ತಾವಲ್ಲ, ಧರ್ಮಸ್ಥಳ ಸಂಘ, ಆ ಸಂಘ, ಇಲ್ಲಿ ನೇತಾಜಿ ಸಂಘ, ವಾಲಿಬಾಲ್ ಸಂಘ ಅಂತ ಇರ್ತಲ್ಲಪ್ಪ, ಆ ತರ ಇವರು ಬ್ಯಾಡ್ಮಿಂಟನ್ ಸಂಘವನ್ನು ಮಾಡ್ಕೊಂಡಿದ್ರು ಇಲ್ಲಿ ಮೈಸೂರಲ್ಲಿ. ಆ ಸಂಘದ ಕಾರ್ಯದರ್ಶಿ ಆಗಿದ್ರು ಯಾರಾಗಿದ್ರು? ರಮೇಶ್ ಪಡುಕೋಣೆ. ಆ ರಮೇಶ್ ಪಡುಕೋಣೆ ಯಾರಪ್ಪ ಅಂತಂದ್ರೆ ಪ್ರಕಾಶ್ ಪಡುಕೋಣೆ ಅವರ ತಂದೆನೇ ಆಗಿದ್ರು. ನಂತರ ನಮ್ಮ ಮಗನು ಕೂಡ ಏನಾದ್ರು ಸಾಧನೆ ಮಾಡಲಿ ಅಂತ ಹೇಳಿ ಕೂಡ ಅವರನ್ನು ಕೂಡ ಅವ್ರು ಏನ್ ಮಾಡ್ತಾರೆ, ಆ ಒಂದು ಕ್ರೀಡೆಗೆ ಪ್ರೋತ್ಸಾಹ ನೀಡಿ ಅವ್ರನ್ನ ಕ್ರೀಡೆಗೆ ಎಳೆಯ ವಯಸ್ಸಿನಲ್ಲಿ ಪರಿಚಯ ಮಾಡ್ತಾರೆ. ಎಳೆಯ ವಯಸ್ಸು ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಆಡ್ತಾರೆ. ಈಗ ನಾವೆಲ್ಲರೂ ಹೋಗುವಾಗ ನಮ್ಮ ಮಕ್ಕಳು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಿರ್ತಾನೆ. ಈಗ ನೀವು ಬರ್ತೀರಾ, ನೀವು ಬಂದಾಗ ನಿಮ್ಮ ತಮ್ಮರು, ನಿಮ್ಮ ತಂಗಿಯರು ಯಾರೋ ಜೊತೆ ಬರ್ತಿರ್ತಾರೆ. ನಾವು ಮಾಡಿದ್ದಾನೆ ಅವರು ಒಂದ್ ಸ್ವಲ್ಪ ಕ್ರಿಯೆ ಮಾಡ್ತಾ ಇರ್ತಾನೆ, ಅನುಸರಣೆ ಮಾಡ್ತಾ ಇರ್ತಾನೆ. ಆತರ ಇವನು ಏನ್ ಮಾಡಿದ್ರೆ, ಇವನು ಆಟ ಆಡುವ ಜೊತೆಗೆ ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದ. ಅದರಲ್ಲಿ ಇವರು ಕೂಡ ಅದನ್ನ ರೂಢಿ ಮಾಡ್ಕೊಂತಾರೆ. ಬಂದು ಆಟದಲ್ಲಿ ನಾವು ಏನೋ ಸಾಧನೆ ಮಾಡ್ಬೇಕಂತ
ಅಂತೇಳಿ ಅವನು ಕೂಡ ಸಾಧನೆ ಮಾಡ್ಕೊಂತ ಬರ್ತಾನೆ. ರಾಷ್ಟ್ರೀಯ ಸೀನಿಯರ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯೊಂದಿಗೆ ಇವರನ್ನು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡೆಗಾಗಿ ರಾಷ್ಟ್ರೀಯ ಕ್ರೀಡಾ ತಂಡದಲ್ಲಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಅಂದ್ರೆ ರಾಷ್ಟ್ರೀಯ ಸೀನಿಯರ್, ಜೂನಿಯರ್ ಸೀನಿಯರ್ ಗೊತ್ತಾಗುತ್ತಲ್ಲ ನಿಮಗೆ. ಅಂಡರ್ 14 ಜೂನಿಯರ್, ಅಂಡರ್ 17 ಸೀನಿಯರ್, ಅಂಡರ್ 19 ಅಂಡರ್ 14 ಜೂನಿಯರ್, ಅಂಡರ್ 17 ಸಬ್ ಜೂನಿಯರ್, ಅಂಡರ್ 19 ಸೀನಿಯರ್. 3 ಭಾಗ ಬರುತ್ತೆ. ಪ್ರಾಥಮಿಕ ಶಾಲಾ ವಿಭಾಗ, ಪ್ರೌಢಶಾಲಾ ವಿಭಾಗ, ಕಾಲೇಜು ವಿಭಾಗ, ಈ ತರ 3 ಭಾಗ ಬರುತ್ತೆ. ಅಂದ್ರೆ 14 ವರ್ಷದ ಒಳಗಡೆ ಪ್ರಾಥಮಿಕ ಶಾಲೆ, 17 ವರ್ಷದ ಒಳಗಡೆ ಪ್ರೌಢಶಾಲೆ, 19 ವರ್ಷದ ಒಳಗಡೆ ಕಾಲೇಜು ವಿಭಾಗ. ಅದನ್ನ ಅಂಡರ್ 14, ಅಂಡರ್ 17, ಅಂಡರ್ 19 ಅಂತೇಳಿ ಕರೀತಾರೆ. ಹಂಗೆ ಇವರು ಸೀನಿಯರ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯೊಂದಿಗೆ ಇವರನ್ನು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡೆಗಾಗಿ ರಾಷ್ಟ್ರೀಯ ಕ್ರೀಡಾ ತಂಡದಲ್ಲಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಆ ಒಂದು ತಂಡದಲ್ಲಿ ಇವರನ್ನ, ಯಾರಲ್ಲಿ ಸೀನಿಯರ್ ಬ್ಯಾಡ್ಮಿಂಟನ್ ಆ ಒಂದು ತಂಡ ಇರುತ್ತಲ್ಲ, ಆ ತಂಡದಲ್ಲಿ ಇವ್ರನ್ನ ಒಬ್ಬ ಆಟಗಾರರನ್ನಾಗಿ ಇವರು ನೇಮಕವನ್ನ ಮಾಡಿಕೊಳ್ತಾರೆ, ತಂಡಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೆ. ಇವರು ತೆಹರಾನ್ ಏಷ್ಯನ್ ಕ್ರೀಡೆಗಳಲ್ಲಿ ಕಂಚಿನ ಪದಕವನ್ನು ಪಡೆದರು. ತೆಹರಾನ್ ಏಷ್ಯನ್ ಕ್ರೀಡಾಕೂಟದಲ್ಲಿ ನಡೆದಂತಹ ಬ್ಯಾಡ್ಮಿಂಟನ್ ಅಲ್ಲಿ ಕೂಡ ಇವರು ಏನ್ ಮಾಡ್ತಾರೆ, ಕಂಚಿನ ಪದಕವನ್ನು ಇವರು ಪಡೆದುಕೊಳ್ತಾರೆ. ನಂತರ ಕ್ರೈಸ್ಟ್ ಚರ್ಚ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಪೂರ್ವಾಂತ್ಯ ಪಂದ್ಯದಲ್ಲಿ ಪರಾಭವಗೊಂಡು ನಿರ್ಗಮಿಸಿದರು. ಅಂದ್ರೆ ಕ್ರಿಸ್ಟ್ ಚರ್ಚ್ನಲ್ಲಿ ನಡೆದಂತ ಕಾಮನ್ವೆಲ್ತ್ ಕ್ರೀಡಾಕೂಟ, ಒಲಿಂಪಿಕ್ ಕ್ರೀಡಾಕೂಟ ನಡೀತಾವಲ್ಲ, ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಯುತ್ತೆ. ಅದರಲ್ಲಿ ಪೂರ್ವಾಂತ್ಯ ಅಂದ್ರೆ ನೀವೇನ್ ಸೆಮಿಫೈನಲ್ ಅಂತ ಕರೀತೀರಲ್ಲ, ಆ ಪಂದ್ಯದಲ್ಲಿ ಪರಾಭವಗೊಂಡು ಅಂದ್ರೆ ಸೋತು ನಿರ್ಗಮಿಸ್ತಾರೆ. ಅಲ್ಲಿ ಪೂರ್ವಾಂತ್ಯ ಸೆಮಿಫೈನಲ್ ಸೋತ್ಬಿಟ್ಟು ಇವರು ಆ ತಂಡದಿಂದ ಹೊರಗಡೆ ಬರ್ತಾರೆ. ಆದರೆ ಎಡ್ಮಿಂಟನ್ ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಡೆಹರಕ್ ಟೇಲ್ಬಾಟ್ ಇವರನ್ನು ಪರಾಭವಗೊಳಿಸಿದರು. ಅಂದ್ರೆ ಅದೇ ನೆಕ್ಸ್ಟ್ ನಡೆಯುವಂತಹ ಇಲ್ಲಿ ಎಡ್ಮಿಂಟನ್ ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಡೆರೆಕ್ ಟೆಲ್ಬ್ಯಾಟ್ ಇವರನ್ನು ಪರಾಭವಗೊಳಿಸಿ, ಅಂದ್ರೆ ಒಬ್ಬ ಉತ್ತಮ ಆಟಗಾರರನ್ನು ಕೂಡ ಇವರಲ್ಲಿ ಸೋಲಿಸಿಬಿಟ್ಟು ಜಯಗಳಿಸ್ತಾರೆ. ಸ್ವರ್ಣ ಪದಕ ಪಡೆದರು. ಅಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಬಂಗಾರದ ಪದಕವನ್ನ ಪಡೆದುಕೊಳ್ತಾರೆ. ನಂತರ ಲಂಡನ್ನಿನ ರಾಯಲ್ಸ್ ಎಲ್ಬರ್ಟ್ ಹಾಲ್ ನಲ್ಲಿ ನಡೆದ ಇಂಗ್ಲೆಂಡ್ ಮಾಸ್ಟರ್ಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಪಡೆದರು. ಮುಂದುವರೆದು ಇವರು ಡ್ಯಾನಿಶ್ ಮುಕ್ತ ಮತ್ತು ಸ್ವೀಡಿಶ್ ಮುಕ್ತ ಚಾಂಪಿಯನ್ಶಿಪ್ ಗಳನ್ನು ಗೆದ್ದುಕೊಂಡರು. ಇವರ ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ನ ಗೆಲುವು ಇವರಿಗೆ ಜಗತ್ತಿನ ಪ್ರಥಮ ಶ್ರೇಯಾಂಕವನ್ನು ತಂದುಕೊಟ್ಟಿತ್ತು. ಅಂದ್ರೆ ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿಬಿಟ್ಟು ಇವರು ಗೆಲುವು ಇಡೀ ಜಗತ್ತಿಗೆ ಏನಾಯ್ತು, ಪ್ರಥಮ ಶ್ರೇಯಾಂಕವನ್ನ ತಂದುಕೊಟ್ಟಿತ್ತು. ಇದರಿಂದ ಇವರು ಸ್ವೀಡಿಶ್ ಮುಕ್ತ ಟೂರ್ನಮೆಂಟ್ ನಲ್ಲಿ ರೂಡಿ ಆಟೋನೋ ಇವರನ್ನು ಪ್ರಾರಂಭಿಕ ಸುತ್ತಿನಲ್ಲಿಯೇ ಪರಾಭವಗೊಳಿಸಿದರು. ಅಂದ್ರೆ ಅದೇ ಸ್ವೀಡಿಶ್ ನಲ್ಲಿ ಮುಕ್ತ ಟೂರ್ನಮೆಂಟ್ ನಲ್ಲಿ ರೂಡಿ ಆಟೋನೋ ಇವರನ್ನು ಪರಾಭವಗೊಳಿಸಿ ಮತ್ತೆ ಸೋಲ್ತಾನೆ. ಇವನು ಯಾರ ಜೊತೆ ಸೋಲ್ತಾನೆ? ಆಟೋನೋ ಇವರನ್ನು, ಅಂದ್ರೆ ರೂಡಿ ಆಟೋನೋ ಇವನು ಒಬ್ಬ ಆಟಗಾರ, ಇವರನ್ನು ಪ್ರಾರಂಭದ ಸುತ್ತಿನಲ್ಲಿ ಪರಾಭವಗೊಳಿಸಿ, ಅಂದ್ರೆ ಸೋಲಲ್ಲ, ಅವನು ಸೋಲಿಸ್ತಾನೆ. ಯಾರು ಸೋಲಿಸ್ತಾನೆ? ರೂಡಿ ಆಟೋನೋ ಇವರನ್ನು ಪ್ರಾರಂಭಿಕ ಮೊದಲನೇ ಆಟದಲ್ಲಿ ಏನ್ ನೀವು ಪ್ರಾರಂಭ ಆಟ ಶುರು ಮಾಡ್ತಿರಲ್ಲ, ಆ ಆಟದಲ್ಲಿ ಇವರನ್ನ ಏನ್ ಮಾಡ್ತಾನ, ಅವನು ಸೋಲಿಸ್ಬಿಟ್ಟು ಪರಾಭವಗೊಳಿಸ್ತಾನ ಅವರನ್ನ. ಇದು ಇವರಿಗೆ ಅವಿಸ್ಮರಣೀಯ ಘಟನೆಯಾಗಿದ್ದಿತ್ತು. ಅಂತ ಒಬ್ಬ ಒಳ್ಳೆ ಉತ್ತಮ ಆಟಗಾರನ್ನ ಪ್ರಥಮ ಸುತ್ತಿನಲ್ಲಿಯೇ ಸೋಲಿಸ್ತಾನಲ್ಲ. ನೀವೇನಾದ್ರೂ ಆಟ ಆಡುವಾಗ ಫಸ್ಟ್ ರೌಂಡ್ ಗೆದ್ಬಿಟ್ರೆ ಏನ್ ಮಾಡ್ತೀರಾ? ಹೇಗೆ ಹೊಡಿತೀರಾ. ಅದು ಫೈನಲ್ ರೌಂಡ್ ಗೆದ್ರಿ ಏನ್ ಮಾಡ್ತೀರಾ? ಉಳ್ಳೆ ಆಡ್ತೀರಾ ಮಣ್ಣಲ್ಲಿ. ಪ್ರಕಾಶ್ ಪಡುಕೋಣೆ ಇವರಿಗೆ ಅರ್ಜುನ ಪ್ರಶಸ್ತಿ ಮತ್ತು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಭಾರತ ಸರ್ಕಾರವು ಗೌರವಿಸಿತು. ಅರ್ಜುನ ಪ್ರಶಸ್ತಿ ಯಾರು ನೀಡ್ತಾರೆ? ಉತ್ತಮ ಆಟಗಾರರಿಗೆ ನೀಡುವಂತದ್ದು ಅರ್ಜುನ ಪ್ರಶಸ್ತಿ. ಅದ್ರ ಜೊತೆಗೆ ಭಾರತದಲ್ಲಿ ಶ್ರೇಷ್ಠವಾದಂತಹ ಪ್ರಶಸ್ತಿ ಯಾವುದು? ಪದ್ಮಶ್ರೀ. ಇಲ್ಲಿ 3 ಬರ್ತವೆ. ಇಲ್ಲಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ 3 ಪ್ರೋಗ್ರಾಮ್ ಬರ್ತವೆ. ಆ 3 ಪ್ರಶಸ್ತಿಗಳಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರಕಾಶ್ ಪಡುಕೋಣೆಯವರು ಇವರಿಗೆ ಭಾರತ ಸರ್ಕಾರ ನೀಡಿ ಗೌರವವನ್ನ ಸೂಚಿಸುತ್ತೆ. ಇಷ್ಟು ಪ್ರಕಾಶ್ ಪಡುಕೋಣೆಯವರ ಪರಿಚಯ. ನೆಕ್ಸ್ಟ್ ಬರುವಂತದ್ದು ಅನೂಪ್ ಶ್ರೀಧರ್. ಬೆಂಗಳೂರಿನವರಾದ ಇವರು ಇತ್ತೀಚಿನ ದಿನಗಳಲ್ಲಿ ಭಾರತದ ಅತ್ಯುತ್ತಮ ಆಟಗಾರರೆಂದು ಪರಿಗಣಿಸಲಾಗುತ್ತದೆ. ಅಂದ್ರೆ ಇವರು ಕೂಡ ಬೆಂಗಳೂರಿನಲ್ಲಿ ಇರುವಂತವರು. ಇತ್ತೀಚಿನ
ಭಾರತದ ಅತ್ಯುತ್ತಮ ಆಟಗಾರರಾಗಿ ಪರಿಗಣಿಸಲಾಗ್ತದೆ. ಇವರನ್ನು ಕೂಡ ಉತ್ತಮ ಆಟಗಾರ ಅಂತೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾ ಇದ್ದಾರೆ. ಇವರು ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಇವರು ಸತತವಾಗಿ 3 ಸಲ ಗೆದ್ದುಕೊಂಡಿದ್ದರು. ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ 3 ಸಾರಿ ಭಾಗವಹಿಸಿ 3 ಸಾರಿ ಕೂಡ ಇವರು ಗೆಲುವನ್ನ ಸಾಧಿಸಿದ್ದಾರೆ. ಇವರು ಅತ್ಯಂತ ವೇಗವಾಗಿ ಶಟಲ್ ಅಪ್ಪಳಿಸುವವರೆಂದು ಪವರ್ಫುಲ್ ಸ್ಮ್ಯಾಶರ್ ಅಂದ್ರೆ ಬರುವಂತ ಕಾಕನ್ನ ರಭಸವಾಗಿ ಸ್ಮ್ಯಾಶ್ ಹೊಡೆಯೋದು ಅಂತ ಹೇಳ್ತಾರಲ್ಲ, ಆ ತರ ಹೊಡೆಯೋದ್ರಲ್ಲಿ ಪ್ರವೀಣರಾಗಿದ್ರು, ಹೆಸರುವಾಸಿಯಾಗಿದ್ದಾರೆ. ಇವರು 2002ರಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಹತೆ ಪಡೆದು ಭಾಗವಹಿಸಲು ಪ್ರಾರಂಭಿಸಿದರು. 30ನೇ ಹಂಗೇರಿಯನ್ ಅಂತಾರಾಷ್ಟ್ರೀಯ ಕೂಟದಲ್ಲಿ ಇವರು ವಿಜಯಿಯಾಗಿದ್ದರು. ಇವರು ಮೆಲ್ಬೋರ್ನ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದರು. ಇವರು ಅಂತಾರಾಷ್ಟ್ರೀಯ ಅಗ್ರ ಶ್ರೇಯಾಂಕಿತನಾದ ಇಂಡೋನೇಷಿಯಾದ ತೌಫೀಕ್ ಹಿದಾಯತ್ ಇವರನ್ನು ಸೋಲಿಸಿದ್ದರು. ಇವರಿಗೆ ಕರ್ನಾಟಕ ರಾಜ್ಯ ಏಕಲವ್ಯ ಪ್ರಶಸ್ತಿ ನೀಡಿ ಗೌರವಿಸಿತು ಮತ್ತು ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಿತು. ಇದು ಅನೂಪ್ ಶ್ರೀಧರ್ ಅವರ ಪರಿಚಯ. ನೆಕ್ಸ್ಟ್ ಬರುವಂತದ್ದು ಯಾವುದು? ಅರವಿಂದ ಭಟ್. ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಅಕಾಡೆಮಿಯಲ್ಲಿ ಪಳಗಿದ ಅರವಿಂದರು ಈಗ ಜಗತ್ತಿನ 46ನೇ ಶ್ರೇಯಾಂಕಿತರು. ನೋಡ್ರಲ್ಲಿ, ಪ್ರಕಾಶ್ ಪಡುಕೋಣೆ ಉತ್ತಮ ಆಟಗಾರರಾಗಿ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ರು. ಜೊತೆಗೆ ಅವರೇ ಏನ್ ಮಾಡಿದ್ದಾರೆ, ಅಕಾಡೆಮಿ ಒಂದು ತರಬೇತಿ ಕೇಂದ್ರವನ್ನ ಪ್ರಾರಂಭ ಮಾಡಿದ್ದಾರೆ. ಅಂತರ ಹತ್ರ ಇವರು ತರಬೇತಿಯನ್ನು ಪಡೆಯುತ್ತಿರ್ತಕ್ಕಂಥವ್ರು ಯಾರು? ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಅಕಾಡೆಮಿಯಲ್ಲಿ ಪಳಗಿದ ಅರವಿಂದರು ಈಗ ಜಗತ್ತಿನ 46ನೇ ಶ್ರೇಯಾಂಕಿತರು. ಅಂದ್ರೆ 46ನೇ ಉತ್ತಮ ಆಟಗಾರ. ಅಂದ್ರೆ ಪ್ರಕಾಶ್ ಪಡುಕೋಣೆಯ ಅಕಾಡೆಮಿಯಲ್ಲಿ 46ನೇ ಆಟಗಾರ. ಅಂದ್ರೆ ಇನ್ನು 45 ಜನ ಉತ್ತಮ ಆಟಗಾರರನ್ನ ತಯಾರು ಮಾಡಿದ್ದಾರೆ. ಇವರು 46ನೇರು ಆಗಿದ್ದಾರೆ. ಮತ್ತು ರಾಷ್ಟ್ರೀಯ ವೀರಗ್ರಹಿಣಿಯಾಗಿರುತ್ತಾರೆ. ಇವರು ಸ್ಕಾಟಿಷ್ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ತೃತೀಯ ಸೀಡ್ ಆದ ಜರ್ಮನಿಯ ಮಾರ್ಕ್ ರಿಬ್ಜಬ್ಲರ್ ಇವರನ್ನು 15-8, 15-7ರಿಂದ ಮಣಿಸಿ ಚಾಂಪಿಯನ್ ಆದರು. ಗೊತ್ತಾಗುತ್ತೆ ಅಂಕಗಳು 15-8, 15-7. ಅಂದ್ರೆ ಇವನು 15 ಅಂಕ ಇರ್ತವೆ, ಅವ್ರ ಆಪೋಸಿಟ್ ಟೀಮ್ನವರು 8 ಇರ್ತಾರೆ. 2 ಬಾರಿನೂ ಕೂಡ ಅಂದ್ರೆ ಬೆಸ್ಟ್ ಆಫ್ 3 ಮ್ಯಾಚ್ ಆಡುವಾಗ 2 ಸರಿ ಫಸ್ಟ್ 2 ಸರಿ ಇವರೇ ಗೆದ್ದಿರ್ತಾರೆ. ಇವರು ಕ್ಯಾಲೋಡೆನಿಯಾ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಜಾಗತಿಕ 48ನೇ ಶ್ರೇಯಾಂಕಿತನಾದ ಸ್ಪೇನಿನ ಎಬಿಯನ್ ಎನ್ನುವವರನ್ನು ಪರಾಭವಗೊಳಿಸಿದರು, ವೀರಗ್ರಹಿಣಿಯಾದರು. ಮುಂದುವರೆದು ಇವರು ಜೆಕ್ ಅಂತಾರಾಷ್ಟ್ರೀಯ ಮುಕ್ತ ಟೂರ್ನಿಯನ್ನು ಗೆದ್ದುಕೊಂಡು ಅರವಿಂದ್ ಭಟ್ ರವರು ಡಮಸ್ಕಸ್ನ ಸೀರಿಯಸ್ ಸೆಟ್ಲೈಟ್ ಸರಣಿ ಪಂದ್ಯ ಮತ್ತು ಅಮ್ಮನ್ನಲ್ಲಿ ನಡೆದ ಜೋರ್ಡಾನ್ ಮುಕ್ತ ಪಂದ್ಯವನ್ನು ಗೆದ್ದುಕೊಂಡರು. ಟಾಟಾ ಮುಕ್ತ ಸೀನಿಯರ್ ರ್ಯಾಂಕಿಂಗ್ ಪಂದ್ಯದಲ್ಲಿ ವಿಜೇತರಾಗಿ ಹೊರಹೊಮ್ಮಿದ್ದರು. ಇವರು ಸತತ 2 ಬಾರಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ ಪಿ ಕಶ್ಯಪ್ ಇವರನ್ನು ಪರಾಭವಗೊಳಿಸಿ ವೀರಗ್ರಹಿಣಿ ಆದರು. ಯಾರು? ಅರವಿಂದ ಭಟ್. ಇವರು ರಾಜ್ಯದ ಪ್ರಸಿದ್ಧ ಆಟಗಾರ. ರಾಜ್ಯದ ಪ್ರಸಿದ್ಧ ಆಟಗಾರ ಯಾರ್ಯಾರು? ಪ್ರಕಾಶ್ ಪಡುಕೋಣೆ, ಅನೂಪ್ ಶ್ರೀಧರ್, ಅರವಿಂದ ಭಟ್. ಇವು 3 ಜನ ಆಟಗಾರ. ಇನ್ನು ಬರುವಂತದ್ದು ರಾಷ್ಟ್ರದ ಪ್ರಸಿದ್ಧ ಆಟಗಾರರು. ಪುಲ್ಲೇಲ ಗೋಪಿಚಂದ್. ಪುಲ್ಲೇಲ ಗೋಪಿಚಂದ್ ಅವರು ಭಾರತದ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದು, ಇವರು ದಿನಾಂಕ 16-11-1973ರಲ್ಲಿ ಆಂಧ್ರ ಪ್ರದೇಶದ ನಾಗಂಗದಲ್ಲಿ ಜನಿಸಿದರು. ಅದಲ್ವಾ? ಯಾರು? ಪುಲ್ಲೇಲ ಗೋಪಿಚಂದ್ ಅವರ. ನಿಮಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ 4 ಮಾರ್ಕ್ಸ್ ನಿಮಗೆ 80 ಮಾರ್ಕ್ಸ್ ಎಕ್ಸಾಮ್ ಐತಿ ಈ ಸತಿ. ಅದನ್ನ ನೋಡೇ ನಾವು ನಿಮ್ಗೆ ಮಾರ್ಕ್ಸ್ ಕೊಡುವಂಥದ್ದು. ನಿಮಗೆ ಏನು 20 ಮಾರ್ಕ್ಸ್ ಕೊಡ್ಬೇಕಲ್ಲ ಅದನ್ನ ನೋಡೇ ಕೊಡೋದು. ಇವರ ಬಯೋಡೇಟಾ ಕೇಳ್ತಾರೆ ನಿಮಗೆ, ಇವರ ಜೀವನ ಚರಿತ್ರೆಯನ್ನ ಬರೀರಿ ಅಂತ ಹೇಳಿ. ಯಾರು ಬೇಕಾದ್ರೂ ಕೇಳ್ಬಂದ್ರೆ ಇಷ್ಟೆಲ್ಲ ಪ್ರಕಾಶ್ ಪಡುಕೋಣೆದಾಗ್ಲಿ, ಅರವಿಂದ ಭಟ್ ಬದಲಾಗ್ಲಿ. ಈಗ ಪುಲ್ಲೇಲ ಗೋಪಿಚಂದ್ ಅವರು ಕೇಳಿದ್ರೆ ಬರೀಬೇಕಾಗುತ್ತೆ. ಏನು? ಪುಲ್ಲೇಲ ಗೋಪಿಚಂದ್ ಅವರು ಭಾರತದ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದರು. ಇವರ ದಿನಾಂಕ 16-11-1973ರಲ್ಲಿ ಆಂಧ್ರ ಪ್ರದೇಶದ ನಾಗಾಂಗ್ಲದಲ್ಲಿ ಇವರು ಜನಿಸ್ತಾರೆ. ಇವರು ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅನ್ನು ಗೆದ್ದ ದ್ವಿತೀಯ ಭಾರತೀಯರಾಗಿರ್ತಾರೆ. ಅಂದ್ರೆ ಅಖಿಲ ಇಂಗ್ಲೆಂಡ್ ನಲ್ಲಿ ಆಡ್ತಕ್ಕಂಥ ಆಟದಲ್ಲಿ ಚಾಂಪಿಯನ್ಶಿಪ್ ಗೆದ್ದು ಭಾರತದಲ್ಲಿ ದ್ವಿತೀಯ ಸ್ಥಾನವನ್ನು ಕೂಡ ಇವರು ಪಡೆದಿದ್ದಾರೆ. ದ್ವಿತೀಯರಾಗಿದ್ದಾರೆ. ಪ್ರಥಮರು ಯಾರು? ಪ್ರಕಾಶ್ ಪಡುಕೋಣೆ. ಎರಡನೇರು ಯಾರು? ಇವರೇ ಪುಲ್ಲೇಲ ಗೋಪಿಚಂದ್. ಇವರು 3 ಬಾರಿ ಅಂತಾರಾಷ್ಟ್ರೀಯ ಥಾಮಸ್ ಕಪ್ ಟೂರ್ನಮೆಂಟ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು.
1997ರಲ್ಲಿ ನಡೆದ ಭಾರತೀಯ ಗ್ರಾಂಡ್ ಪ್ರಿ ಪಂದ್ಯಾಟಗಳಲ್ಲಿ ಇವರು ಅನೇಕ ಶ್ರೇಯಾಂಕಿತ ಕ್ರೀಡಾಪಟುಗಳನ್ನು ಸೋಲಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕಿಗೆ ಬಂದರು. ಫ್ರಾನ್ಸ್ನಲ್ಲಿ ನಡೆದ ಟೌಲೌಸ್ ಮುಕ್ತ ಚಾಂಪಿಯನ್ಶಿಪ್ ಅನ್ನು ಮತ್ತು ಸ್ಕಾಟ್ಲೆಂಡ್ನ ಸ್ಕಾಟಿಷ್ ಮುಕ್ತ ಚಾಂಪಿಯನ್ಶಿಪ್ ಅನ್ನು ಗೆದ್ದುಕೊಂಡರು. 2001ರಲ್ಲಿ ಗೋಪಿಚಂದ್ ಅವರ ಜೀವಮಾನದ ಸ್ವರ್ಣ ವರ್ಷವಾಯಿತು. ಅಂದ್ರೆ 2001ರಲ್ಲಿ ತುಂಬಾ ಕಡೆ ಆಟವನ್ನು ಆಡ್ಬಿಟ್ಟು ಸ್ವರ್ಣ ಅಂತಂದ್ರೆ ಬಂಗಾರದ ವರ್ಷವಾಯಿತು. ಅಂದ್ರೆ ಜಾಸ್ತಿ ಪದಕಗಳನ್ನ ಪಡ್ಕೊಂಡಿದ್ದು 2001 ಇಸ್ವಿಯಲ್ಲಿ ಅಂತ ಹೇಳ್ಬಹುದು. ಅದಕ್ಕಂತ ಸ್ವರ್ಣ ವರ್ಷವಾಯಿತು ಅಂತೇಳಿ ಕರೀತಾರೆ. ಈ ಸಂದರ್ಭದಲ್ಲಿ ಇವರು ಲಂಡನ್ ನಲ್ಲಿ ನಡೆದ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಂಡರು. ಇವರು ಒಲಿಂಪಿಕ್ ಸ್ವರ್ಣ ಪದಕ ವಿಜೇತರಾದ ಎಂಡರ್ಸ್ ಬೋಸನ್ ಇವರನ್ನು ಪೂರ್ವ ಅಂದ್ರೆ ಕ್ವಾರ್ಟರ್ ಫೈನಲ್ ಅಥವಾ ಕ್ವಾರ್ಟರ್ ಫೈನಲ್ ಅಲ್ಲಿ ಸುತ್ತಿನಲ್ಲಿಯೂ ಮತ್ತು ವಿಶ್ವದ ನಂಬರ್ 1 ಆದ ಪೀಟರ್ ಗೇಟ್ ಇವರನ್ನು ಪೂರ್ವಾಂತ್ಯ ಅದು ಕೂಡ ಸೆಮಿಫೈನಲ್ ಪಂದ್ಯದಲ್ಲಿ ಸೋಲಿಸಿದರು. ಅಂದ್ರೆ ಉತ್ತಮ ಆಟಗಾರರನ್ನೇ ಸೆಮಿಫೈನಲ್ ಅಲ್ಲೇ. ಈಗ ಯಾರಾದ್ರೂ ಫಸ್ಟ್ ರೌಂಡ್ ಎರಡನೇ ರೌಂಡ್ ಅಲ್ಲಿ ಸೋತ್ರೆ ಯಾರಿಗೂ ಬೇಜಾರಾಗಲ್ಲ, ಹೌದಲ್ವಾ? ಸೆಮಿಫೈನಲ್ ಫೈನಲ್ ಸೋತ್ರೆ ಏನಾಗುತ್ತೆ? ಸೆಮಿಫೈನಲ್ ಸೋತ್ರೆ ಅಯ್ಯೋ ಒಂದು ಸ್ವಲ್ಪ ಆಡಿದ್ರೆ ನಾವು ಸೆಕೆಂಡ್ ಪ್ರೈಸ್ ಅರ ತಗೋಬೋದಿತ್ತಲ್ವಾ? ಫೈನಲ್ ಆಡಿ ಸೆಕೆಂಡ್ ಪ್ರೈಸ್ ಅರ ಈ ಫೈನಲ್ ಹೋದ್ಮೇಲೆ ಫಸ್ಟ್ ತಗೋಬೇಕಿಲ್ಲ, ಸೆಕೆಂಡ್ ತಗೋಬೇಕು. ಸೆಮಿಫೈನಲ್ ತನಕ ಹೋಗಿ ವಾಪಸ್ ಬಂದಪ್ಪ ಅಂದ್ರೆ ಏನಾಗುತ್ತೆ? ಬೇಜಾರಾಗುತ್ತೆ, ಹೌದಲ್ವಾ? ಇವನು ಏನ್ ಮಾಡ್ತಾನೆ, ಸೆಮಿಫೈನಲ್ ಅಲ್ಲಿ ಅಥವಾ ಕ್ವಾರ್ಟರ್ ಫೈನಲ್ ಅಲ್ಲಿ ಇವರನ್ನ ಸೋಲಿಸ್ತಾನೆ. ಕೊನೆಗೆ ಅಂತಿಮ ಸುತ್ತಿನಲ್ಲಿ ಚೈನಾದ ಚೈನ್ ಹಾಂಗ್ ಎನ್ನುವವರನ್ನು 15-12 ಅಂಕಗಳಿಂದ ಸೋಲಿಸಿ ಈ ಪ್ರಶಸ್ತಿಯನ್ನು ಗೆದ್ದುಕೊಳ್ತಾರೆ. ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಇವರು ಅನುಪಮ ಸಾಧನೆಗಾಗಿ ಇವರಿಗೆ ಅರ್ಜುನ ಪ್ರಶಸ್ತಿ ಮತ್ತು ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇವರಿಗೆ ರಾಜೀವ್ ಖೇಲ್ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಉತ್ತಮ ಆಟಗಾರರಿಗೆ ಅರ್ಜುನ ಪ್ರಶಸ್ತಿ, ಉತ್ತಮ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ, ಇನ್ನು ಉತ್ತಮ ಸಾಧನೆ ಮಾಡಿದಂತವರಿಗೆ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದಂತವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಅದು ಕ್ರೀಡಾಕೂಟದಲ್ಲಿ ಗೌರವವನ್ನು ಸೂಚಿಸುತ್ತಾರೆ. ಇಷ್ಟು ಪುಲ್ಲೇಲ ಗೋಪಿಚಂದ್. ಇನ್ನು ಬರುವಂತಹದ್ದು ಪಿ.ವಿ. ಸಿಂಧು. ಮೂಲತಃ ಆಂಧ್ರ ಪ್ರದೇಶದವರಾದ ಕುಸಲ್ಲ ವೆಂಕಟ ಸಿಂಧುರವರು 5/7/1995 ಜನಿಸಿದರು. 2016ರ ಬ್ರೆಜಿಲ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಜಯಿಸಿದರು. ಅಂದ್ರೆ 1992 ಇಸ್ವಿಯಲ್ಲಿ ಒಲಿಂಪಿಕ್ಗೆ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ಎಂಟ್ರಿ ಆಗುತ್ತೆ. ಇವರು 2016 ನಡೆದಂತಹ ಬ್ರೆಜಿಲ್ನಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕವನ್ನ ಪಡೆದಿದ್ದಾರೆ. ಬೆಳ್ಳಿ ಪದಕ ಅಂತಂದ್ರೆ ದ್ವಿತೀಯ ಸ್ಥಾನವನ್ನ ಪಡೆದಿರ್ತಾರೆ. ಇವರ ಅತ್ಯುತ್ತಮ ಸಾಧನೆ ಆಗಿರುತ್ತೆ. ಇದರೊಂದಿಗೆ ಅವರು ಇನ್ನೂ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುತ್ತಾರೆ. 2013ರಲ್ಲಿ ಅರ್ಜುನ ಪ್ರಶಸ್ತಿ, 2015ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹಾಗೂ 2016ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯು ಲಭಿಸಿದೆ. ಇಂಡೋನೇಷಿಯಾ ಇಂಟರ್ನ್ಯಾಷನಲ್, ಮಕಾವ್ ಓಪನ್, ಮಲೇಷಿಯಾ ಮಾಸ್ಟರ್ಸ್, ಚೈನಾ ಓಪನ್ ಪಂದ್ಯಗಳಲ್ಲಿ ಇವರು ಜಯಶಾಲಿ ಆಗಿರುತ್ತಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಮ್ಮೆ ಕಂಚು ಮತ್ತು ಒಮ್ಮೆ ಬಂಗಾರದ ಪದಕಗಳನ್ನು ಪಡೆದಿರುತ್ತಾರೆ. ಅಂದ್ರೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಏನ್ ಮಾಡ್ತಾರೆ, ಒಂದ್ಸರಿ ಕಂಚಿನ ಪದಕ, ಮತ್ತೊಂದ್ಸರಿ ಬಂಗಾರ. ಕಂಚು ಅಂದ್ರೆ ಯಾವ ಸ್ಥಾನ? 3ನೇ ಸ್ಥಾನ. ಬಂಗಾರ ಅಂತಂದ್ರೆ, ಬೆಳ್ಳಿ ಅಂತಂದ್ರೆ ಇದು ಪಿ.ವಿ. ಸಿಂಧು ಅವರ ಪರಿಚಯ. ನೆಕ್ಸ್ಟ್ ಬರುವಂತದ್ದು ಸೈನಾ ನೆಹವಾಲ್. 1990 ಮಾರ್ಚ್ 17ರಂದು ಹರಿಯಾಣದ ಹಿಸಾರ್ನಲ್ಲಿ ಜನಿಸಿದ ಇವರು ಭಾರತೀಯ ಬ್ಯಾಡ್ಮಿಂಟನ್ ನ ಖೇಲ್ ರತ್ನ ಆಗಿರುತ್ತಾರೆ. ಸೈನಾ ಇವರು 19 ವರ್ಷದ ಒಳಗಿನ ವಿಭಾಗದಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಗಿದ್ದರು. ಇವರು ಏಷ್ಯನ್ ಸೆಟಲೈಟ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಸತತ 2 ಬಾರಿ ಗೆಲ್ಲುವುದರೊಂದಿಗೆ ಭಾರತೀಯ ಬ್ಯಾಡ್ಮಿಂಟನ್ ನಲ್ಲಿ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. ಇವರು ಫಿಲಿಪೈನ್ಸ್ ಮುಕ್ತ ಪಂದ್ಯಾವಳಿಗಳಲ್ಲಿ 86ನೇ ಶ್ರೇಯಾಂಕಿತ ಆಟಗಾರ್ತಿಯಾಗಿ ಪ್ರಾರಂಭಿಸಿ ಅನೇಕ ಅಗ್ರ ಶ್ರೇಯಾಂಕಿತ ಆಟಗಾರ್ತಿಯರನ್ನು ಪರಾಭವಗೊಳಿಸಿ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ನಂತರ ಜಾಗತಿಕ ಬ್ಯಾಡ್ಮಿಂಟನ್ ಫೆಡರೇಷನ್ನಿನ ಚಾಂಪಿಯನ್ಶಿಪ್ನಲ್ಲಿ ಚೈನಾದ ವಾಂಗ್ ಇಹಿಯನ್ ಇವರಿಂದ ಪರಾಭವಗೊಂಡು ದ್ವಿತೀಯ ಸ್ಥಾನ ಪಡೆದರು.
ಮುಂದೆ ಇದೇ ಪಂದ್ಯಾವಳಿಯಲ್ಲಿ ಜಪಾನಿನ ಸಯಾಕಾ ಸಾಟೋ ಇವರನ್ನು ಅಂಕಗಳಿಂದ, ಇಲ್ಲಿ ಎಷ್ಟು ಅಂಕ ಅಂತ ಗೊತ್ತಿಲ್ಲ, ಅಂಕಗಳಿಂದ ಪರಾಭವಗೊಳಿಸಿ ಪ್ರಶಸ್ತಿಯನ್ನು ಪಡೆದರು. ಇವರನ್ನು ಅತ್ಯಂತ ಆಶಾದಾಯಕ ಕ್ರೀಡಾಗಾರ್ತಿ ಎಂದು ಗುರುತಿಸಲಾಯಿತು. ಸೈನಾ ಇವರನ್ನು ಪ್ರಕಾಶ್ ಪಡುಕೋಣೆ ಮತ್ತು ಪುಲ್ಲೇಲ ಗೋಪಿಚಂದ್ ಸರಿಸಮಾನರನ್ನಾಗಿ ಗುರುತಿಸಲಾಗುತ್ತಿದೆ. ಅವರಿಬ್ಬರಿದ್ರಲ್ಲ ಅವರ ಸರಿಸಮಾನ ಅಂದ್ರೆ ಅವರಷ್ಟೇ ಆಟವನ್ನ ಆಡ್ತಿದ್ದಾರೆ ಅಂತೇಳಿ ಸರಿಸಮಾನವಾಗಿ ಗುರುತಿಸ್ತಾ ಇದ್ದಾರೆ. ಇವರು ಜಾಗತಿಕ ಬ್ಯಾಡ್ಮಿಂಟನ್ ಫೆಡರೇಷನ್ನಿನ ಸೂಪರ್ ಸೀರೀಸ್ ಪ್ರಶಸ್ತಿಯನ್ನು ಗೆದ್ದ ಪ್ರಥಮ ಭಾರತೀಯ ಮಹಿಳೆ ಕೂಡ ಆಗಿರ್ತಾರೆ. ಅಂದ್ರೆ ಮಹಿಳೆಯರಲ್ಲೇ ಬ್ಯಾಡ್ಮಿಂಟನ್ ನಲ್ಲಿಯೇ ಅದು ಮಹಿಳೆಯರಲ್ಲೇ ಭಾರತದಲ್ಲಿ ಮಹಿಳೆಯರೇ ಪ್ರಥಮ ಸ್ಥಾನವನ್ನ ಪಡೆದಿರ್ತಕ್ಕಂಥವರು. ಇವರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಿ 2009ರಲ್ಲಿ ಗೌರವಿಸಲಾಯಿತು. ಹಾಗೂ 2010ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು 2010ರಲ್ಲಿ ನೀಡಿ ಗೌರವಿಸಲಾಯಿತು. ದೆಹಲಿಯಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡೆಗಳ ಸ್ವರ್ಣ ಪದಕ ಗೆಲ್ಲುವುದರೊಂದಿಗೆ ಭಾರತದ ಬ್ಯಾಡ್ಮಿಂಟನ್ ನಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡ್ತಾರೆ. ಯಾರು ನಿರ್ಮಾಣ ಮಾಡ್ತಾರೆ? ಸೈನಾ ನೆಹವಾಲ್, ಪಿವಿ ಸಿಂಧು ಅಲ್ಲ. ನೆಕ್ಸ್ಟ್ ಬರುವಂತದ್ದು ಜ್ವಾಲಾ ಗುಟ್ಟ. 1983 ಸೆಪ್ಟೆಂಬರ್ 7ರಂದು ಮಹಾರಾಷ್ಟ್ರದ ವಾರ್ಧಾ ಎಂಬಲ್ಲಿ ಜನಿಸಿದರು. ಇವರು ಚಿಕ್ಕಂದಿನಲ್ಲಿಯೇ ಬ್ಯಾಡ್ಮಿಂಟನ್ ಆಡಲು ಪ್ರಾರಂಭಿಸಿದರು. ಇವರು ಉಭಯನಗರ ಕಪ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರೊಂದಿಗೆ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ರಂಗವನ್ನು ಸೇರಿದರು. ಇವರು ಭಾರತೀಯ ಏಷ್ಯನ್ ಸೆಟಲೈಟ್ ಟೂರ್ನಿಮೆಂಟ್ ನಲ್ಲಿ ಸೆಮಿಫೈನಲ್ ತಲುಪಿದರು. ಇವರು ಸ್ಕಾಟಿಷ್ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ನ ಮತ್ತು 40ನೆಯ ಪೋರ್ಚುಗೀಸ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನ ಅಂತಿಮ ಘಟ್ಟವನ್ನು ಕೂಡ ತಲುಪಿದರು. ಇವರು ಸೈಪ್ರಸ್ ಬ್ಯಾಡ್ಮಿಂಟನ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದುಕೊಂಡರು. ಅದೇ ವರ್ಷದಲ್ಲಿ ಇವರು ಪಾಕಿಸ್ತಾನ ಅಂತಾರಾಷ್ಟ್ರೀಯ ಆಹ್ವಾನ ಮತ್ತು ಭಾರತೀಯ ಅಂತಾರಾಷ್ಟ್ರೀಯ ಆಹ್ವಾನ ಪ್ರಶಸ್ತಿಗಳನ್ನು ಗೆದ್ದುಕೊಂಡರು. ನಂತರ ನೇಪಾಳ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮತ್ತು ಡಚ್ ಮುಕ್ತ ಗ್ರಾಂಡ್ ಪ್ರಿ ಪ್ರಶಸ್ತಿಗಳನ್ನು ಮಹಿಳೆಯರ ಜೋಡಿ ವಿಭಾಗದಲ್ಲಿ ಗೆದ್ದುಕೊಂಡರು. ಇವರಿಗೆ ಅರ್ಜುನ ಪ್ರಶಸ್ತಿ ನೀಡಿ ನಮ್ಮ ಭಾರತ ಸರ್ಕಾರ ಗೌರವವನ್ನು